ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಸಿಗ್ಗಾವ್ಲಿಂತಮ್ಮ ಸೀರೆ ನನ್ನವ್ರು ಇದು ಮಾಡ್ಯಾರ್ರಿ, ಫೋನ್ ಹಚ್ಚಿದ್ರಲ್ರಿ ಹುಡಿ ಕಟ್ರಿ ಅಂತ ಅಂದು ಇದು ಮದುವೆ ಸಂಬಂಧ ಅಂತ ನೋಡಿ ಫಿಕ್ಸ್ ಆಗ್ಲಿ ಅಂತ ಹೇಳಂದಂತ ನೋಡ್ರಿಪ್ಪ. ಅವ್ರ ಹೆಸರು ಬಿಟ್ಟಿಲ್ರಿ ಯಾರಿಗೆ ಮದುವೆದು ಏನು ಅಂತ ಹೇಳಂದ್ರಿ ಫಿಕ್ಸ್ ಆಗ್ಲಿ ಅಂತ ಹೇಳಂದ ಅಷ್ಟ ಹೇಳ್ರಿ. ಹ್ಞೂ ರೀ ಸೀರೆ ನನ್ನವ್ರು ನಮಗೂ ಫೋನ್ ಹಚ್ಚಿದ್ರಿ ಅವ್ರ ಲಗ್ನ ಫಿಕ್ಸ್ ಆಗ್ಬೇಕು. ಬೀಪಾತ್ ನಂದು ಸಿದ್ದಪ್ಪ ಜನ ಆಶೀರ್ವಾದಿದ್ದ ಲಘೂನ ಲಗ್ನ ಫಿಕ್ಸ್ ಆಗ್ಲಿವ ಅವ್ರದ್ದು ಎಲ್ಲ ಚಲೋ ವರ ಬರಲಿ ಬಂದು ಲಘೂನ ಲಗ್ನ ಫಿಕ್ಸ್ ಮಾಡಲಿ ಅಂತೇಳಿ ಬೇಡಿಕೆನ್ ಬೀಪಾತ್ ನನ್ನ ಆಶೀರ್ವಾದ ಸಿದ್ದಪ್ಪ ಜನ ಆಶೀರ್ವಾದ ಅವ್ರ ಮಂದ್ಯಾಗ ಆಶೀರ್ವಾದ ಮ್ಯಾಗ ಗುಡಿ ಕಟ್ಟಾಕತ್ತೇನೆ. ಬೀಪಾತ್ವಾರ್ಗೆ ಲಘೂನ ಹಾಕೈತ್ವ ಒಂದು 11 ದಿವ್ಸ ದರ್ಗಾಕ್ಕೆ ಹೋಗೋಣ. ಅಲ್ಲಿ ದರ್ಗಾ ಇದ್ಗ ಇಲ್ಲ ಸನೀಪ್ ಗುಡಿ ಇದ್ಗ ಗುಡಿಗೆ ದರ್ಗಾಕ್ಕರ ಹೋಗೋಣ. 11 ದಿವ್ಸ ದೀಪ ಹಚ್ಚಬಾ ಮನ್ಯಾಗ ಹಚ್ಚಿ ಅಲ್ಲಿ ಹಚ್ಚಬಾ ಅನ್ನ ಚಲೋ ಮಂತ್ಯಾನ್ನ ಬರ್ತೈತಿ, ಚಲೋ ಹುಡುಗನಾಗ ಸಿಗ್ತಾನ, ಚಂದಾಗ ಅಕ್ಕಿ ಕಾಳು ಬೀಳ್ತಾವು, ಚಿಂತೆ ಮಾಡಬೇಡನ್ವ. 2 ತಿಂಗಳು ತುಂಬದ್ರೊಳಗ ಅಂದ್ರೆ ಚಲೋ ಮಂತ್ಯಾನ ಬರ್ತೈತಿ. ದೇವ್ರ ಆಶೀರ್ವಾದ ಐತಿ. ಬೀಪಾತ್ ಮಂದು ಸಿದ್ದಪ್ಪಜ್ಜಂದು ಅವ್ರ ಮಂದಿಯವ್ರ ಆಶೀರ್ವಾದ ಐತಿ. ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ಅರಿಪ ಬ್ಲೌಸ್ ಹೊಲಿಯಕತ್ಯ ಅದೇನು ಮುಗಿಯವಲ್ತನ ನಿನ್ನ ಹಾಕಿತ್ತ ಮತ್ತೆ ಅಲ್ಲಿ ಹೋದ್ವಲ್ಲ ತಾಜ್ನಗರಕ್ಕೆ ತೊಗೊಂಡು ಹಚ್ಚದನ ಈಗ. ಆಯ್ತು ಬಿಡು ಹಾಕೈತಿ ಪಿಸಿತೈತಮ್ಮ. ಹೌದು ಚೈನಾ ಸಿಲ್ಕ್ ಐತಲ್ಲ ಅದು ಸಿಲ್ಕ್ ಅರಿಬೈತಿ ಜರಿತೈತಮ್ಮ ಅದು ಹೊಲಿವಾಗ. ಏನು ಮಾಡತ್ತಿ ಮಮ್ಮಿ? ಇದು ವಟಾಣಿ ಪಲ್ಯ ಆಮೇಲೆ ಕಡೆ ಮುಲ್ಲಂಗಿ ಪಲ್ಯ ಮಾಡ್ತೀನಮ್ಮ. ಇದು ಅಡಿಗೆ ಚಲೋ ಆಗಿತ್ತಲ್ಲ ನಿನ್ನೆ ಫಂಕ್ಷನ್ ಮಾಡಿದ್ದ. ನಾನು ಇವಾಗ ಬಿಸಿ ಮಾಡ್ಕೊಂಡು ಊಟ ಮಾಡಿದೆ. ನಿನ್ನೆ ನಿನ್ನೆ ಗುರುವಾರ ಎಲ್ಲ ಊಟ ಮಾಡಂಗಿಲ್ಲ ನಾನು. ಈಗ ಬಿಸಿ ಮಾಡಿದೆ ಅದನ್ನ ಚಲೋ ಹೊತ್ನೆ ಬಿಸಿ ಮಾಡ್ಕೊಂಡಾಕತ್ತೀನಿ. ಎಷ್ಟು ಟೇಸ್ಟ್ ಆಯ್ತು ನೋಡು. ಸೂಪರ್ ಆಗಿತ್ತು. ಹೌದಮ್ಮ ಬಹಳ ಟೇಸ್ಟ್ ಆಯ್ತು ನೋಡು. ಮಸ್ತ್ ಆಗಿತ್ತು. ಜಿಗ್ರಿ ಪಲ್ಯ ಸಾಂಬಾರು ನಿಜವಾಗ್ಲೂ ಚೆನ್ನಾಗಿತ್ರಿ. ನೋಡ್ಕೊಂಡ್ ಮಾಡ್ರಿ ನೀವು, ಸೂಪರ್ ಆಗಿರುತ್ತೆ ನೋಡ್ರಿ. ಏನ್ ಅದಕ್ಕೇನ್ ಸಾರ್ ಬರೀ ಜಿಗ್ರಿ ಪಲ್ಯ ಹಚ್ಕೊಂಡ್ ಅಂದ್ರೆ ನಾವು ತರಕಾರಿ ಪಲ್ಯ ಅಂತೀವಲ್ಲ ಅದನ್ನ ಹಚ್ಕೊಂಡ್ ಉಂಡ್ರನ ಸಾಕ್ರಿ. ಅಷ್ಟು ಚಲೋ ದಾಲ್ಚೆ ಅಂತ ಯಪ್ಪ ಹೇಳಕ ನಾವು ಒಳ್ಳೆ ನಾನು ಅಷ್ಟು ಟೇಸ್ಟ್ ಆಗೈತೆ. ಅಮ್ಮ ನೋಡ್ರಿ ಇವ ದಾಲ್ಚೆ ಎಷ್ಟು ರುಚಿಯಾಗಿತ್ತ ಅಂತ ಹೇಳಿ ಹಸಿಕಾಲ ಹಾಕಿ ಮಾಡಿದ್ದೆ ನಾನು. ದಾಲ್ಚಾಕ ಚಲೋ ಅನ್ಸಿತ್ರಿ. ರೆಸಿಪಿ ಹೇಳಿ ನೋಡ್ರಿ ನಾನು ಅದ್ರೊಳಗೆ ದಾಲ್ಚೆದ್ದು ಆಮೇಲೆ ಕಡೆ ತರಕಾರಿ ಇದ್ರಿ. ಅನ್ನದ್ದೇನು ಹೇಳಿರಿ, ಯಾಕಂದ್ರೆ ಭಾಳ ಸಲ ಮಾಡ್ಬಿಟ್ಟಿನಲ್ರಿ ನಾನು. ಮತ್ ನಿಮಗ್ ಬೇಜಾರು ಆಗ್ಬಾರ್ದು ಅಂತ ಹೇಳಿ ನಾನು ರೆಸಿಪಿ ತಗೊಂಡಿಲ್ರಿ. ಸುಮ್ಮನೆ ಅನ್ನ ಮಾಡಾತೀನಿ ಅಂತಂದು ಅಷ್ಟ ಹೇಳಿನ್ರಿ ನಾನು ನಿಮಗ್ರಿ. ಅಷ್ಟ ಹೇಳಿ ವಿಡಿಯೋ ಮುಗಿಸಿದೆ ನಾನು ಅದನ್ನ. ಇವಾಗ ಆಸಿಪ್ಗ ವಟಾಣಿ ಕಾಳು ಪಲ್ಯ ಮಾಡ್ತೀನಿ ರೀ, ನಮಗ ಮುಲ್ಲಂಗಿ ಪಲ್ಯ ಮಾಡ್ಕೊಂತೀನಿ ರೀ, ರೊಟ್ಟಿ ಮಾಡ್ತೀವಿ. ಈಗ ಅನ್ನ ಮಾಡ್ಬೇಕು ಬಿಸಿ. ಅದು ಸಾರು ಐತಿ, ದಾಲ್ಚಾನ ಐತ್ರಿ. ನೋಡ್ತೀನಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿದು ಸಾರು ಮಾಡೋದ್ರ ಮಾಡ್ತೀನಿ, ಇಲ್ಲತ್ತಂದ್ರೆ ಅದ್ರ ಮ್ಯಾಗ ಬಿಟ್ಬಿಡ್ತೀನಿ. ನಿಂದು ಮುಗಿತೇನಮ್ಮ ಬ್ಲೌಸ್ ಇಲ್ಲದೆ ನಾಷ್ಟ ಮಾಡಕ್ಕೆ ಇದ್ದೆ ಈಗ ನೀನು? ನಾಷ್ಟ ಮಾಡಕ ನಾ ಊಟ ಮಾಡೋದ್ರೊಳಗ ನಿಂಗೊಂಡ್ಬೇಕಂತ ಹಬ್ಬ ಏನ ಇದನ್ನ ತಗೊಂಬರ್ತೀನಿ ಅಂತಂದ್ರ ಮತ್ ಕೆಲ್ಸಕ್ಕೂ ಇದ್ರಲ್ಲ ಪುರಿ ತಗೊಂಬರ್ತೀನಿ ಅಂತಂದ್ರ ತಗೊಂಬಂದ್ರ ಮಾಡ್ರಿ ನಾಷ್ಟ. ದಾದಿ ಮಗ ತಗೊಂಬರ್ತೀನಿ ತಡಿ ಅಂತ ಹೇಳಿದ್ರ ಅವ್ರು. ಅಮ್ಮ ನಾಷ್ಟ ಮಾಡಬೇಡ ಅಂತ ಹೇಳ್ರಿ ಅಂತ ಹೇಳಂದ ಹೇಳಿದೆ ನಾನು ಅಮ್ಮಗ. ಅಮ್ಮ ಒಂಚೂರು ಚಾ ಕೊಟ್ಬಿಡು ಹಂಗಾರ ಕುಡಿತೀನಿ ಅಂದ್ರ ಮತ್ತೊಂದ್ ಅರ್ಧ ಬನ್ನಿ ಅದಕ್ಕೊಂದ್ ತಿಂದ ಚಾ ಕುಡ್ದು ಮಕ್ಕೊಂಡ್ರವ್ರ. ಮಗನು ಪುರಿ ನೋಡ್ಕೊಂತ ಪುರಿ ಯಾವಾಗ ಬರ್ತಾವ ಗೊತ್ತಿಲ್ಲ. ನಾನು ಸ್ವಲ್ಪ ಅನ್ನ ಉಂಡಿ ನಿನ್ನೆ ಹಗ್ಲೆಲ್ಲನೂ ಊಟ ಇಲ್ಲ ನನಗ. ಹೌದಾ ಹಂಗಾಕೈತಿ. ಬರೀ ಬಿಸ್ಕಿಟಿನ ಮ್ಯಾಗ ನಿನ್ನೆ ನಾನು ಬಿಸ್ಕಿಟು ಚಾ. ಮಮ್ಮಿ ನಿನ್ನೆ ಅರ್ಶನ ನೋಡಿ ಇವತ್ತು ಮದ್ವೆ ಐತೆ ಅಂತ ತಿಳ್ಕೊಂಡೆ ನಾನು. ಇನ್ನು ವೇಟಿಂಗ್ ಅಯ್ಯೋ ಇನ್ನು ಎಲ್ಲಿ ಅಯ್ಯಪ್ಪ. ಇನ್ನ ಅದು ಇದದ ಇನ್ನ ಸ್ಯಾಂಪಲ್ ಮಮ್ಮಿ ಅದ ನೀನ್ ಅರ್ಶನ ಆಡಿತ್ತು. ಇನ್ನು ಮೇಲೆ ಐತ ನೋಡ ಎಲ್ಲ ಖುಷಿ ಅಲ್ಲ ಮಮ್ಮಿ. ಏನಾರ ಒಂದ್ ಫಂಕ್ಷನ್ ಅದ ಮನ್ಯಾಗ ಖುಷಿ ಆದ್ರ ಮಕ್ಳ ಕಡೆ ಮನೆ ಹೋಗೋದ ಒಂದ್ ದುಃಖ. ಏನ್ ಮಾಡ್ಬೇಕು ಯಾಕೆ ಇಲ್ಲಿರ್ತಾಳು ಇದ್ದಾಳ. ನೀ ಡೈಲಿ ವಾಕಿಂಗ್ ಮಾಡ್ಕೊಂತ ಹೋಗಿ ನೋಡ್ಕೊಂಡ್ ಬರ್ಬೋದು. ಇನ್ನ ಅವ್ರಿಗೆ ದೂರ ಆಕೈತ್ರಿ, ನಮ್ಮ ತಾಜ್ನಗರದವ್ರಿಗೆ ದೂರ ಆಕೈತಿ. ನಮ್ ಸೊಕ್ಯಾರ ಮದಿ ನಮಗಂತ ಇಲ್ಲೇ ಹತ್ರನ ಸಮೀಪನ ಐತಿ. ನಾವ್ ಕೆರೆಗೆ ಹೋಗ್ತೀವಲ್ರಿ ಇಲ್ಲೇ ಐತಿ, ಬಾಳ ಸಮೀಪ. ಮಮ್ಮಿ ಇದೇ ವಟಾಣಿ ಪಲ್ಯ ಹೋಗಿ ಉಳ್ಳಾಗಡ್ಡಿ ಟಮಾಟೆ ಪಲ್ಯ ಆತ. ಉಳ್ಳಾಗಡ್ಡಿ ಪಲ್ಯ ಆತ ಏನಮ್ಮ? ವಟಾಣಿ ಕಾಣತ್ತಿಲ್ಲ, ವಟಾಣಿ ಕಾಣತ್ತಿಲ್ಲ ಅದ್ರೊಳಗ. ಕಾಣಕತ್ತಿಲ್ಲ. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿದೆ ನಾನು. ಪಲ್ಯ ಜಾಸ್ತಿ ಹಾಕೈತಿ ಅಂತ ಹೇಳಿದ್ರೆ ಟೇಸ್ಟ್ ಆಗತ್ತಮ್ಮ. ಉಳ್ಳಾಗಡ್ಡಿ ಎಷ್ಟು ಹಾಕ್ತಿವಿ ಅಷ್ಟು ಪಲ್ಯ ಚಲೋ ಅನ್ಸುತ್ತೆ. ನೀವು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಏನ್ ಮಾಡ್ಬೇಕು? ಏನ್ ಹಾಕೈತೆ ಉಳ್ಳಾಗಡ್ಡಿ ತಿನ್ನಾಕ? ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಪಲ್ಯದೊಳಗಿನ ತಿನ್ನಂಗಿಲ್ಲ. ಹಸಿ ತಿಂತೀನಿ. ಹಸಿ ತಿಂತೀನ? ಹಸಿ ತಿಂದ ಒಳಕ ಪಲ್ಯದೊಳಗಿಂದ ಇದಕ್ಕೆ ಹೋಗಲ್ಲ. ಶಾನೇವ ನೀವು. ಹಸಿ ತಿಂತಾರಂತ್ರಿ ಪಲ್ಯದೊಳಗಿನ ಹೋಗಲ್ಲಂತ್ರಿ. ಎಲ್ಲಾರ ಹಂಗಾರಿ. ಇವ್ರ ಬಾಬಾ ಆದ್ರೂ ಹಂಗಾರಿ, ದೊಡ್ಡ ಬಾಬಾ ಅದ್ರಲ್ರಿ ಅವ್ರು ಎಲ್ಲ ಆರ್ಸ ತೆಗಿತಾರೆ. ಏನ್ರಿ ಬಾಬಾ ಇದು ಅಂತೀವಿ ನಾವು. ಅವ್ರಿ ಅವ್ರು ಹಂಗ, ಇವ್ರ ಪುಪ್ಪು ಹಂಗಾರಿ. ಎಲ್ಲ ಆರ್ಸದ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು
ಅದೇನ್ ತಿಂತಾರೆ ನಮ್ವಾಗಿಂದ ಮತ್ತೆ ನಾವೆಲ್ಲ ಹೊಡಿತೀವಿ ನಾವು ಸಣ್ಣ ಸಣ್ಣ ಹಿಂಗದೀವಿ ನಾವು ಹಿಂಗದೀವಿ ಕೊಳಕ್ ಚಿಟ್ಟಿ ನೋಡಿ ಆರಿಪ ಅಮ್ಮನ ಕರ್ಕೊಂಡು ದವಾಖಾನೆ ಹೋಗಕೈತ್ವಾ ಇಲ್ಲೇ ಹೋಗ್ಬರ್ತೀರ ತಾಸ್ನಗರ್ದಾಗ ಅದ ಇಂಜೆಕ್ಷನ್ ಮಾಡಿಸ್ಕೊಂತಾರಂತ ಒಂದು ನಡ ಬಾಳ ನುಸ ಆಯ್ತಂತ ಅವ್ರಿಗೆ ಹೋಗಿ ಬಂದ್ಬಿಡ್ರಿ ನಾಷ್ಟ ಮಾಡ್ದಿಲ್ಲ ಮಾಡಿದೆ ಇಡ್ಲಿ ತಗೊಂಬಂದಿದ್ರ ಇಡ್ಲಿ ವಡ ತಗೊಂಬಂದಿದ್ರಲ್ಲ ಬಾ ಇಡ್ಲಿ ಬೋಂಡ ಈಗ ಆಸ್ಪತ್ರೆಗೆ ಹೋಗಕತ್ರಿ ಮೈಸೂರು ಬಜ್ಜಿ ಅಂತಾರನ ಅವಕ್ಕ ಮೈಸೂರು ಬಜ್ಜಿನ ಅಂತ ಆಯ್ತು ಅವ್ರು ಹೋಗಿ ಬರಂಗದ್ರ ಮತ್ತು ನಮ್ಮ ಹಿಟ್ಟಿಗೆ ಇದನ್ರಿಪ್ಪ ಏನದು ಜೀಗಟ ಹಾಕಂಗಿಲ್ರಿ ಬಿಸಿನೀರು ಹಾಕಂಗಿಲ್ರಿ ತಣ್ಣೀರು ಹಾಕಿದ್ರನ ಮತ್ತೆ ಲಟ್ಟಿಸ್ಬೇಕ್ರಿ ಹಂಗಾಗತ್ರಿ ಆಸಿಪ ಜಳಕ ಮಾಡಿ ನಮಾಜ್ಗೆ ಹೋಗ್ಬೇಕನಿಲ್ಲ ಹೋಗ್ತೀಯಾ ನಾನು ಅದಕ್ಕೆ ಪಡ ಒಂದು ಸ್ವಲ್ಪ ರೊಟ್ಟಿ ಮಾಡಿ ಇವತ್ತು ಶುಕ್ರವಾರ ಐತ್ರಿ ಹಂಗಾಗಿ ನಾನು ನಮಾಜ್ ಮಾಡ್ಕೋಬೇಕು ಅವ್ರಿಗೆ ರೊಟ್ಟಿ ಮಾಡಿಟ್ಟು ನಮಾಜ್ ಮಾಡಕ್ಕೆ ಕುಂದಿರ್ತೀನಿ ನಾನು ಬಂದ್ರೆ ಅವರು ಆರಿಪ ಕೊಡ್ತಾಳ್ರಿ ಅವ್ರು ಊಟಕ್ಕೆ ಸ್ವಲ್ಪ ಮಾಡ್ತೀನಿ ಬಟ್ಟೆ ತೊಗೊಂಬಂದೆ ಇಲ್ಲಿ ನೋಡ್ರಿ ನಾನು ರೊಟ್ಟಿ ಲಟ್ಸೆ ಮಾಡತ್ತೀನಿ ರೀ ಯಾಕಂತ ಹೇಳಿದ್ರೆ ಇನ್ನೂ ಬಡಿಯಾಕಿದ ಗಾವನ ಆಗೋಲ್ಲ ಬಡಿಯಾಕನ ಬರೋಲ್ಲ ಅಷ್ಟು ಜಿಗಿ ಆಗ್ಬಿಟ್ರ ನೋಡ್ರಿ ಸಲ ಹಿಟ್ಟು ಅಂದ್ರೆ ಜೋಳ ಇದು ಇರ್ಬೇಕ್ರಿ ಜಿಗಿಟ್ ಇರ್ಬೇಕ್ರಿ ಯಾಕಂದ್ರೆ ಅಷ್ಟು ಜಿಗಿಟ್ ಹಾಕಿದಿಲ್ಲ ನಮ್ಮ ಹಿಟ್ಟು ನಮಗೆ ಬಡದ ರೊಟ್ಟಿ ಅಂದ್ರೆ ಭಾಳ ಇಷ್ಟ ರೀ ನಮ್ಗೆ ಬಡ್ದು ಊಟ ಮಾಡ್ಬೇಕಂತಂದ್ರೆ ಇದು ಲಟ್ಸಿದ್ ಯಾಕೋ ನನಗೆ ಇಷ್ಟನ ಆಗಂಗಿಲ್ರಿಪ್ಪ ಇದು ಬಡಿಬೇಕಂತ ಹೇಳಿದ್ರೆ ಹಿಗ್ಗವಲ್ಲು ರೊಟ್ಟಿ ರೀ ಅಗಲ ಆಗೋಲ್ಲ ರೀ ಅವು ಎಷ್ಟು ನಾನು ಇದು ಬಡಿಯಾಕ ಹೋದ್ರೆ ಕೈ ನೋಸಾಕತ್ತ ಹೊರತಾಗಿ ರೊಟ್ಟಿ ಆಗಲ್ಲ ಆಗೋಲ್ಲ ಹಾಗಾಗಿ ನಾ ಏನು ಮಾಡತ್ತೀನಿಪ್ಪ ಅಂತ ಹೇಳಿದ್ರೆ ಲಟ್ಸಾಕತ್ಬಿಟ್ಟಿನಿ ರೀ ಲಟ್ಸಿದ್ರನ ಸ್ವಲ್ಪ ಜಲ್ದಿ ಆಗ್ತಾವ್ರಿ ಮತ್ತು ಫ್ರೆಂಡ್ಸ್ ಸಾಕಷ್ಟು ಜನ ನನಗೆ ಇವತ್ತು ಬೆಳಿಗ್ಗೆ ಬಿಟ್ಟಂತಂದ್ರೆ ಫಂಕ್ಷನ್ ವಿಡಿಯೋ ಬಿಟ್ಟಿನಲ್ರಿ ಭಾಳ ಚಂದ ಅಂದ್ರೆ ಚಂದ ಕಮೆಂಟ್ ಕಳಿಸಿದಿರಿ ನನಗೆ ಓದಾಕನು ಒಂಥರ ಖುಷಿ ಆಗುತ್ತಾ ಆಮೇಲೆ ಕಡೆ ಕಮೆಂಟ್ ಬಗ್ಗೆ ಹೇಳ್ಕೊಳಕ್ಕೂ ಒಂಥರ ಹೆಮ್ಮೆ ಅನಿಸ್ತೈತ್ರಿ ಖುಷಿ ಆಗುತ್ತೆ ಫ್ರೆಂಡ್ಸ್ ನಿಮ್ದೆಲ್ಲರ ಸಪೋರ್ಟ್ ಐತ್ರಿ ನನಗೆ ನಿಮ್ಮೆಲ್ಲ ಸಪೋರ್ಟ್ ಐತೆ ಅಂತ ನಾವು ಅದೀವ್ರಿ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಇರ್ತಿದ್ದಿಲ್ಲ ಇದೇ ಥರ ಸಪೋರ್ಟು ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಅಂದು ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಫ್ರೆಂಡ್ಸ್ ಮತ್ತು ಎಷ್ಟು ಚೆನ್ನಾಗಿ ಮಾಡಿರಿ ನೋಡ್ರಿ ನಮ್ಮ ಫಂಕ್ಷನ್ ವಿಡಿಯೋ ಅಂತ ಹೇಳಿದ್ರೆ ಎಷ್ಟು ಖುಷಿ ಪಡ್ತೀರಾ ನೀವೆಲ್ಲರೂ ಆ ಖುಷಿ ನೋಡಿ ನನಗೆ ಖುಷಿ ಆಗತ್ರಿ ಭಾಳ ಖುಷಿ ಆಗುತ್ತೆ ರೀ ನನಗೆ ಇವತ್ತು ಕಮೆಂಟ್ ನೋಡಿದೆ ನಾನು ಅಯ್ಯೋ ಎಷ್ಟು ಚೆನ್ನಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಕಳಿಸ್ಯಾರಪ್ಪ ಅಂತ ಅಂದು ಭಾಳ ಖುಷಿ ಆತ್ರಿ ನನಗೆ ಮತ್ತು ರೆಸಿಪಿ ದಾಲ್ಚದ ರೆಸಿಪಿ ಬಗ್ಗೆನೂ ಕಮೆಂಟ್ ಕಳಿಸಿದ್ರಿ ನನಗೆ ಫಸ್ಟಿಗೆ ಕಳಿಸಿದ್ರಿ ನೀವು ದಾಲ್ಚಾ ರೆಸಿಪಿ ತೋರಿಸ್ರಿ ಅಂತ ಅಂದು ಹಾಗಾಗಿ ನಾನು ಪಟಾಪಟ ಅಂತ ಮಾಡೋಕ್ಕಿದ್ದೆ ರೀ ಮತ್ತು ರೆಸಿಪಿ ಹೇಳಂತ ಹೇಳ್ಯಾರ ಹಾಕಿ ರೆಸಿಪಿ ಹೇಳ್ಕೊಂತನ ಮಾಡಿರಾತು ದಾಲ್ಚಾ ಅಂತ ಅಂದು ಮಾಡಿದೀನಿ ರೀ ನೋಡಿ ಮಾಡಿ ನೀವು ಮನೆಯೊಳಗೆ ಭಾಳ ಚೆನ್ನಾಗಾಗಿತ್ತು ರೀ ದಾಲ್ಚಾ ನಾ ಏನೇನು ಹಾಕಿ ನೋಡ್ರಿ ಹಂಗೆ ಹಾಕಿ ಮಾಡಿರಿ ಟೇಸ್ಟ್ ಆಗುತ್ತೆ ಸ್ವಲ್ಪ ಮಸಾಲೆ ರೈಸ್ ಇದು ಮತ್ತು ವೈಟ್ ರೈಸ್ ಒಳಗೆ ಚಲೋ ಆಗುತ್ತೆ ರೀ ಅದು ವೈಟ್ ರೈಸ್ ಒಳಗೆ ಟೇಸ್ಟ್ ಆಗುತ್ತೆ ರೊಟ್ಟಿ ಮಾಡ್ದಾತ್ರಿ ಉಳ್ಳಾಗಡ್ಡಿ ಸಾರು ಮಾಡತ್ತೀನಿ ರೀ ಒಂದಿಷ್ಟು ಆಮೇಲೆ ಕಡೆ ಒಂದು ಸ್ವಲ್ಪ ಬಿಸಿ ರೊಟ್ಟಿ ಒಳಗೆ ಪಚ್ಚಡಿ ಮಾಡಿಬಿಡ್ತೀನಿ ರೀ ಒಣ ಖಾರ ಪುಡಿಯದೆಲ್ಲ ಹಾಕಿ ಇಲ್ಲ ಹಸಿ ಖಾರ ಆದ್ರೆ ಹಾಕೋಬೋದು ಅದು ಪಚ್ಚಡಿ ಮಾಡ್ತೀನಿ ರೀ ಹಸಿದು ಈಗ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕೊಂಡ್ಬಿಡ್ತೀನಿ ರೀ ನಮ್ಮ ಬಾಬಾರಿಗೆ ಊಟ ಕೊಡ್ತೀನಿ ಊಟ ಮಾಡಿ ನಮಾಜ್ ಹೋಗಲ್ರಿ ಅವ್ರು ಇನ್ನೂ ಟೈಮ್ ಇದೆ ರೀ ಅದಕ್ಕೆ ಊಟ ಮಾಡಿ ನೀವೇನು ನಾಷ್ಟ ಮಾಡಿಲ್ಲ ಅಂತೇಳಿ ಅಂದು ಅವ್ರಿಗೆ ಊಟ ಕೊಡ್ತೀನಿ ರೀ ಈಗ ಅಲ್ಲಿ ಟೈಮ್ ಆಗಲಿ 5 ಗಂಟೆ ಆಗಿ ಹೋಗ್ಬಿಡ್ತೀರಿ ಅಮ್ಮರು ಬಂದ್ರಿ ಬಂದು ಅವ್ರು ರೆಸ್ಟ್ ಮಾಡಕತ್ತಾರೆ ಸ್ವಲ್ಪ ಚಹಾ ಮಾಡ್ಕೊಡ್ತೀವಿ ಚಾನು ಕುಡಿದ್ರು ಇವಾಗ ಅಂಗಡಿಗೆ ಹೋಗೋ ಟೈಮ್ ಆತಲ್ರಿ ಹಂಗಾಗಿ ಎಬ್ಬಿಸ್ತೀನಿ ರೀ ನಿಂತೈತೈತೆ ಅವ್ರಿಗೆ ಎಬ್ಬಿಸಿ ಅಂಗಡಿಗೆ ಹೋಗನ್ರಿ ಈಗ ನೋಡ್ರಿ ನಾನು ಅಮ್ಮಗೆ ಹೋಗಿ ಚಹಾ ಕೊಟ್ಟು ಬಂದೆ ರೀ ಹಾರಿಪ್ಪ ಏನು ಮಾಡಕತ್ತೀಮ್ಮ ಬ್ಲೌಸ್ ಹಿಡಿಬೇಕನ ಅದನ್ನ ಹೊಲ್ದು ಕೊಟ್ಟ ಹಳದಿ ಫಂಕ್ಷನ್ ಡ್ರೆಸ್ ಬಂತ್ರಿಪ್ಪ ಆಗಲಿ ನಮ್ಮ ಆರಿಪಂದು ವೇಲ್ರಿ ಅದು 2 ಮೀಟ್ರ್ ತೊಗೊಂಬಿದ್ವಿ 2.5 ಮೀಟ್ರ್ ತೊಗೊಂಬಿದ್ವಿ 2.5 ಮೀಟ್ರ್ ಏನ್ರಿ ಇದು ಲಂಗ ಹೊಲ್ದ ಚಂದ ಐತೆ ನೋಡಮ್ಮ ನೋಡೋಣ ಕರೆಕ್ಟ್ ಐತೆ ನಿನಗೆ ಅದನ್ನ ತೋರ್ಸು ಮಸ್ತ್ ಐತೆ ನೋಡ್ರಿ ಬ್ಲೌಸ್ ಏನು ಲೂಸ್ ಆಗೈತಲ್ಲ ಅದು ಹಿಂದೆ ಉಕ್ಕಿಂದಲ್ಲ ಅದು ಪ್ರಿನ್ಸ್ ಕಟ್ಟನ ಮಸ್ತ್ ಹೊಲಿತಾಳ ಚಂದ ಹೊಲಿತಾಳ ಅದಕ್ಕೆ ಕಡೆ ಕೊಟ್ಟಿದ್ದೆ ಮಸ್ತ್ ಆಗೈತೆ ನೋಡು ಹಿಂದೆ ಕೊಳ್ಳಲ್ಲ ಅದು ಚಂದಾಗೈತಿ ಅಡ್ಡಿಲ್ಲ ಕೊಡ್ಬೇಕು ಸಹ ನನಗೆ ಬಹುಮಾನ ಕೊಡೋಣ
ಇದು ನಂದು ಬ್ಲೌಸ್ ನೋಡ್ರಿ. ಹ್ಞೂ ಚಾ ತಗೊಂಡೋಗ ಸಿಪ್ಪ ದಾದಿ ಮಗ, ನಾನು ತಣ್ಣೀರು ಅದಷ್ಟ ಕೊಟ್ಟು ಬಂದೀನಿ. ಇದು ನಂದು ಬ್ಲೌಸ್ ರೀ, ಅಷ್ಟು ದಿನ ಉಟ್ಕೊಳ್ಳುವಂಥ ಬ್ಲೌಸ್ ನಂದಿದು. ಎಷ್ಟು ಸೀರೆ ಅಲ್ಲೇ ಐತಮ್ಮ, ಇನ್ನೂ ಪಿಕೋ ಪಾಲ್ ಮಾಡಿಲ್ಲ ಅಂತ. ಸಣ್ಣ ಹಂಗೆ ಸಾದಾ ಹೊಲ್ದಿದ್ದದು, ಸಾದಾ. ಹ್ಞೂ ಡಿಸೈನ್ ಏನೇನು ಬಿಡಮ್ಮ, ಹಂಗೆ ಸಾದಾ ಹೊಲ್ದು ಬಿಡು ಅಂತ ಹೇಳಿದೆ ನಾನು. ಉದ್ದಂತ ಏನು ಲ್ಯಾರಿಪ್ಪ ಎರವಲ್ಲ ಮೇಲೆ ಒಳಗೆ ಬಟ್ಟೆ ಐತಲ್ಲ ಅದಕ್ಕೆ ಎರವಲ್ತ. ಚೆನ್ನಾಗೈತಲ್ಲ. ನಮ್ಮ ಅರ್ಶನದ್ದು ನೋಡ್ರಿ, ಅರ್ಶನದ ದಿನ ಉಟ್ಕೊಳ್ಳೋರಿ ಇವು. ಮಾರ್ನಿಂಗ್ ಫಂಕ್ಷನ್ ಇರ್ತೈತೆ ಮಮ್ಮಿ? ಫಂಕ್ಷನ್ ನಮ್ಮ ಸ್ಟಾರ್ಟ್ 5 ದಿನ ಅದಲ್ಲ ಮಮ್ಮಿ? ಅವತ್ತು ಗೊತ್ತಾಕೈತೆ ತಗೋ, ಮುಂಜಾನೆ ಯಾಕೆ ಫಂಕ್ಷನ್? ಅವತ್ತು ಹೇಳ್ತಿ ತಗೋ ಯಾವ್ದಿರತ್ತೆ ಯಾವ್ದಿಲ್ಲ ಅಂತ. ನನಗೆ ಗೊತ್ತಿಲ್ಲ ಅದು, ಆಮೇಲೆ ಹೇಳಂತ ವಿಡಿಯೋ ಬಂದ್ಮೇಲೆ. 5 ದಿನ ಪಕ್ಕ ಹದ್ರ ಹಾಕೋ ದಿನ, ಆಮೇಲೆ ಕಡಿಮೆ ಬಳಿ ಶಾಸ್ತ್ರ, ದೇವ್ರ ಮಾಡೋದು, ಮೆಹಂದಿ, ಆಮೇಲೆ ಹಲ್ದಿ, ಆಮೇಲೆ ಮದ್ವಿ, ಆಮೇಲೆ ಒಲಿಮಾ ರಿಸೆಪ್ಷನ್, ಆಮೇಲೆ ಕಡೆ ಜುಮಾಗಿ ನೀರ್ ಅಂತಾರಲ್ಲ, ನೀರ್ ಮಾಡೋದು ಅಂತಾರಲ್ಲ ಅದು. ಜುಮಾಗಿದಾಗ ಏನ್ ಮಾಡ್ತಾರೆ ಅದು ಅವಾಗ ತೋರಿಸಂತ, ಅದನ್ನ ಅವಾಗ ತೋರಿಸ್ತೀವಿ. ಓಕೆ, ಎತ್ತಿ ಬಿಟ್ಬಿಡವ ಈಗ ಸಾಕು. ಏನ್ ಮಾಡತ್ತಿ ಬಾಬಿ? ಇವ್ನ ಅರಿವಿ ಅದ್ರಾಗ ಇಡ್ಬೇಕಂತ ನೋಡಾಕತ್ತೀನಿ. ಅವನು ಅದ್ರೊಳಗೆ ಇಟ್ಟು ಬಿಡ, ಎಲ್ಲ ಹರ್ಕೊಂಡು ಹೋಗೈತಿ. ನಮ್ದು ಇದು ಮೆಹಂದಿ ದಿನ ಹಚ್ಕೊಳ್ಳೋದು ನೋಡಿ. ಹಚ್ಕೊಳ್ಳೋದ ಉಟ್ಕೊಳ್ಳೋದಮ್ಮ, ಹಾಕೊಳ್ಳೋದು ಮೆಹಂದಿ ದಿನ. ಈ ಬ್ಲೌಸ್ ಹೊಲಿಯಾಕೈತಿ ಅಲ್ಲಿ ನೀನು, ಅದ್ ನೀನ್ ಮುಗಿಸ್ತೇನಿಲ್ಲ ಇಲ್ವಾ? ಅರಿವಿ ಜರಿ ಹಾಕತ್ಬಿಟ್ಟೈತೆ ಅದ ಹಾಕತ್ತಮ್ಮ. ಇದು ಸೇಲ್ ಇದ್ದಾಗ ತಗೊಂಡಿದ್ದಲ್ಲ ಮಮ್ಮಿ? ಸೇಲ್ ಇದ್ದಾಗ ಭಾಳ ಸಸ್ತಾ ಸಿಕ್ಕೋಲ್ಲಮ್ಮ ಇವು ನಮಗ. 600 ರೂಪಾಯಿ. ಯಾವ್ದು ಇದು? ಹೌದಲ್ಲ, ಇದು 5,500 ರೂಪಾಯಿ. ಇದು 500 ರೂಪಾಯಿ ಎರಡೇನ, ಏನು 300 ರೂಪಾಯಿ ಇದ್ವು ಇವು. ನಿಲ್ಲಿದೊಂದು ಉಟ್ಕೊಂಡೇನು ಮೊನ್ನೆ, ನಿಲ್ಲಿದೊಂದು ಇದು ಒಂದು. ಇದು ನಾನು ಉಟ್ಕೊಳಕ್ ಬರತ್ತಮ್ಮ 5 ದಿನ ಅರ್ಶಿನ ದಿನ. ಇದು ನೈಟ್ ಉಟ್ಕೋ, ಮುಂಜಾನೆ ಅದು ಆಂಟಿ ಆರ್ಡರ್ ಮಾಡಿ ಕೊಡಿಸಿದ್ರಲ್ಲ ಅದು ಉಟ್ಕೋ. ಅದಲ್ಲ ಚಂದಾಗೈತಿ. ಅದ್ರದ್ದು ಬ್ಲೌಸ್ ಹೊಲಿತಾರೆ ಅರಿಪ ಎಲ್ಲ ಮುದ್ದಿ ಮುದ್ದಿ ನೀಟಾಗಿ ಮಡಿಚಿಡಂಗಿಲ್ಲ ಇಲ್ರಿಗೆ. ನಾನು ಹೊಲ ತಿನ್ಕಾಯಿ ಕೊಡ್ತೇನೆ, ನೀನೇ ಇರ್ತೀಯ ಅಂತ. ನಾನು ಇಡ್ತೀನಿ. ನಮ್ಮ ಅದೊಂದು ಚೀಲ ಮಾಡ್ರ, ಚೀಲ ತುರ್ಕೋದು ಇಡೋದು, ಚೀಲ ತುರ್ಕೋದು ಇಡೋದು. ಇದು ಒಲಿ ಮಧ್ಯೆ ನೋಡು, ಸಾಫ್ಟ್ ಸಿಲ್ಕ್ ಅಂತ ನಮ್ಮ ಆರಿಪ ನನಗೆ ಇದು ಇರಲ್ಲ ಇದು ಇರಲ್ಲ ಅಂತಂದು ಅವಾಗ ಭಾಳ ಸಸ್ತಾ ಸಿಕ್ವು. ಇಟ್ಕೊಂಡಾಡ್ರಿ, ಅದ್ರಾಗಿಂದ ಒಂದು ನಾನು ಬ್ಲೌಸ್ ಹೊಲಿಸ್ಕೊಂಡೆ. ಇದನ್ನ ಒಲಿ ಮಗ್ ಬರೋದಿದ್ದು ಹೌದಿಲ್ಲ. ಮದುವೆ ದಿನ ಅಲ್ಲೇ ಐತ್ರಿ ನಮ್ಮ ಸಹ ನನ್ನ ಕಡೆನ ಬ್ಲೌಸ್ ಹೊಲಿಯಾಕತ್ತಾಳ್ರಿ ಈಕಿ. ಮತ್ತು ಇನ್ನೊಂದು ನಮ್ಮ ಸೊಪ್ಪಿನ ಮದುವೆಗೆ ನಮ್ಮ ಅಪ್ಪರ್ ಸೀರೆ ಕೊಡಾಕತ್ತಾರ್ರಿ, ಅದ್ರದೊಂದು ಬ್ಲೌಸ್ ಹೊಲಿಕೊ. ಅರಿಪ ಇದನ್ನ ಏನು ಇದನ್ನ ಹೊಲಿಸ್ಕೊಲಿಲ್ಲ ಇದನ್ನ? ಅದು ಬ್ಯಾಡ ಈಗ. ಯಾಕ ಬ್ಯಾಡ ಅಂದ್ರೆ ಬೇಡ. ಚಂದ ಇರ್ತಿದೆ ಒಲಿ ಮದ್ದಿನ. ಬೇಡ, ಒಲಿ ಮದ್ದಿನ ಬೇರೆ ಐತಿ ನೋಡ್ಲಿ, ಎಷ್ಟು ಮಸ್ತ್ ಐತಿ. ಮತ್ತೆ ಬರ್ತೈತಿ, ಮತ್ತೆ ಫಂಕ್ಷನ್ ಅದಾವ, ಜಗ್ಗಿ ಅದಾವ. ಮತ್ತೆ ಯಾವ ಫಂಕ್ಷನ್? ಸೊಪ್ಪಿನ ಮದುವೆ ಫಂಕ್ಷನ್ ಆಗಿರೋದು ಈಗ ಫಸ್ಟಿಗೆ ಅಂತ ಹೇಳಿದ್ರ. ಹೊಲಿಸ್ಕೊಂತೇನೆ ತಗೊಮ್ಮ, ಚಂದ ಐತಿ. ಹೊಲಿಸ್ಕೊಂತೇನೆ, ಅದು ಇದು ಉಟ್ಕೊಂತೇನೆ, ಅದು ಲಾಚ. ನೋಡಿ ಹಿಂಗೈತೆ, ಚಂದ ಐತಿ. ಹೆಂಗದ ಸೀದಾ ಸೀದಾ ಈಗ ಮಸ್ತ್ ಐತೆ, ಮಸ್ತ್ ಭಾರಿ ಪಸಂದ್. ದಾದಿಮ ಪಸಂದ್ ಆಯ್ತದ, ಅದಕ್ಕೆ ಕರ್ಕೊಂಡು ಹೋಗ್ಯಾರ ನಮ್ಮ ಮರ್ದಿನ ಅವ್ರು. ಬಾ ಹೋಗೋಣ ಅಂತ ಹೇಳಂದ ಹೋಗಿ ಅದನ್ನ ವಾಪಸ್ ಮಾಡಿಸಿ ತಗೊಂಬರಮಟ ಅವ್ರಿಗೆ ಸಮಾಧಾನ ಇದ್ದ ನೋಡಿ. ಚಂದ ಐತಿ, ಚಂದ ಐತಿ. ಅದಕ್ಕೆ ಅವ್ರಿಗೆ ಇದ ಪಸಂದ್ ಐತಲ್ಲ, ಹಂಗಾಗಿ ಅವ್ರು ಆರಿಪಾಗಿ ಇದನ್ನ ತಗೊಂಡ ಬರ್ಬೇಕಂತ ಕರ್ಕೊಂಡು ಹೋದ್ರು ನಿನಗೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.